ಈ ಸರ್ಕಲ್ಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಿದವರು ನಾವೇ ಅವರಿಗೆ ಬೇಡವಾಯ್ತು. ಈಗ ಈ ಸರ್ಕಲ್ ಮಾಡಲಿಕ್ಕೆ ನಾವು ಇಷ್ಟು ಹೋರಾಟ ಮಾಡುವಾಗ ಸತೀಶ್ ಕುಂಪಾಲ್ ಅವರು ಎಲ್ಲಿದ್ರು? ಈಗ ನನ್ನ ಜೊತೆ ಯಾರೆಲ್ಲ ಇದ್ದಾರೆ ಅವರೆಲ್ಲ ನನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ. ಐತೆ ಮಸ್ತ್ ಜನಕ್ಕೆ ಬೇಕು ನಿಮ್ಮಲ್ಪ ಮಸ್ತ್ ಆ ವಿಚಾರ ಭಯಂಕರ ಕಿರಿಕಿರಿ ಸಾಧನ ಮಸ್ತ್ ಜನಕ್ಕೆ ಪಾರ್ಟಿ ಮೇನ್ ಜವಾಬ್ದಾರಿ ಇತ್ತು ನಕ್ಲಿಗೆ ನನ್ನ ಆತಿದ್ದಿ ಕಿರಿಕಿರಿ ಮಂತ್ರ ಪೂರ. ಶನಿ ಹಿಡಿದು ಸಂತೆಗೆ ಹೋದ್ರೆ ಇಲಿ ಹಿಡಿದು ತಲೆ ಬೋಳಿಸಿತ್ತು ಅಂತ ಗಾದೆ ಇದೆ. ಅದೇ ತರ ಆಗಿದೆ ದಕ್ಷಿಣ ಕನ್ನಡ ಬಿಜೆಪಿಯ ಪರಿಸ್ಥಿತಿ. ಯಾವ ಲೋಕಸಭಾ ಕ್ಷೇತ್ರ ಬಿಜೆಪಿಗೆ ಕೇಕ್ ವಾಕ್ ಆಗಿತ್ತು, ಅದೇ ಕ್ಷೇತ್ರ ಈಗ ಬಿಜೆಪಿಗೆ ಕಬ್ಬಿಣದ ಕಡಲೆ. ಮತದಾನದ ದಿನ ಹತ್ತಿರವಾಗ್ತಾ ಇದ್ದಂತೆ ದಕ್ಷಿಣ ಕನ್ನಡದ ಬಿಜೆಪಿಗೆ ಸೋಲಿನ ಆತಂಕ ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ. ಹಳೆ ಅಭ್ಯರ್ಥಿಯ ಬದಲಾವಣೆ, ಹೊಸ ಅಭ್ಯರ್ಥಿಯ ಆಯ್ಕೆ, ಆ ಅಭ್ಯರ್ಥಿಯ ಹೇಳಿಕೆಗಳು, ಅಭ್ಯರ್ಥಿಯ ನಡೆ ನುಡಿಗಳು ದಕ್ಷಿಣ ಕನ್ನಡ ಲೋಕಸಭಾ ಅಖಾಡದಲ್ಲಿ ಬಿಜೆಪಿಗೆ ಬ್ಯಾಕ್ ಫೈರ್ ಆಗ್ತಾನೇ ಇದೆ. ಜೊತೆಗೆ ಕಾಂಗ್ರೆಸ್ ಪಕ್ಷದ ಬಲಿಷ್ಠ ಅಭ್ಯರ್ಥಿಯ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದು ಬಿಜೆಪಿಯನ್ನ ಕಂಗೆಡಿಸಿದೆ. ಹೀಗಿರ್ಬೇಕಾದ್ರೆ ಮೋದಿಯವರನ್ನ ಕರೆತಂದು ರೋಡ್ ಶೋ ಮಾಡಿದರೆ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಎಂದು ಬಿಜೆಪಿ ಲೆಕ್ಕ ಹಾಕಿತ್ತು. ಅದರಂತೆ ಮೋದಿಯವರು ಮಂಗಳೂರಿಗೆ ಬಂದರು, ರೋಡ್ ಶೋ ಮಾಡಿ ಹೋದ್ರು. ಆದರೆ ಬಿಜೆಪಿಯ ಹೆಗಲೇರಿರುವ ಶನಿರಾಯ ಕೆಳಗಿಳಿದಂತೆ ಕಾಣ್ತಾ ಇಲ್ಲ. ಯಾವ ಮೋದಿಯವರು ಬಂದ್ರೆ ಎಲ್ಲಾ ಸಮಸ್ಯೆಗಳು ದೂರ ಆಗತ್ತೆ ಅಂತ ಬಿಜೆಪಿ ಅಂದುಕೊಂಡಿತ್ತು, ಅದೇ ಮೋದಿಯವರ ಮಂಗಳೂರು ಭೇಟಿ ಬಳಿಕ ದಕ್ಷಿಣ ಕನ್ನಡದ ಬಿಜೆಪಿಯೊಳಗೆ ದೊಡ್ಡ ಕಂದಕ ನಿರ್ಮಾಣ ಆಗಿದೆ. ಮೋದಿಯವರ ಭೇಟಿ ಬಳಿಕ ಬಿಜೆಪಿಯೊಳಗೆ ಸರಣಿ ಕಂಪನಗಳು ಸಂಭವಿಸಿದೆ. ಮೋದಿ ಕಾರ್ಯಕ್ರಮಕ್ಕೆ ನಿರೀಕ್ಷಿಸಿದಷ್ಟು ಜನ ಸೇರದೇ ಇರುವ ಬಗ್ಗೆ ಬಿಜೆಪಿ ತಲೆ ಕೆಡಿಸಿಕೊಂಡಿರುವಾಗಲೇ ಅದೇ ಕಾರ್ಯಕ್ರಮದ ಸಂಬಂಧ ಈಗ ವಿವಾದಗಳು ಉಂಟಾಗಿದೆ, ಅಪಸ್ವರಗಳು ಕೇಳಿಬಂದಿದೆ. ಅದು ಅಂತಿಂಥ ಅಪಸ್ವರವಲ್ಲ. ಮೋದಿಯವರ ಕಾರ್ಯಕ್ರಮದ ವೇಳೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುಸಂಖ್ಯಾತ ಬಿಲ್ಲವ ಸಮುದಾಯವನ್ನೇ ಕಡೆಗಣಿಸಲಾಗಿದೆ ಅಂತ ಯುವ ಬಿಲ್ಲವ ಮುಖಂಡ ಸಿಡಿದಿದ್ದಾರೆ. ಈ ಸರ್ಕಲ್ಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಿದವರು ನಾವೇ ಅವರಿಗೆ ಬೇಡವಾಯ್ತು. ಈಗ ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅವರಿಗೆ ಹೋಗ್ಬೋದಾ? ಪಕ್ಷ ವಿರೋಧ ಯಾರು ಮಾಡಿದ್ದಾರೆ ಅವರಿಗೆ ಹೋಗ್ಬೋದಾ? ಈ ಸರ್ಕಲ್ ಮಾಡ್ಲಿಕ್ಕೆ ನಾವು ಇಷ್ಟು ಹೋರಾಟ ಮಾಡುವಾಗ ಸತೀಶ್ ಕುಂಪಾಲ್ ಅವರು ಎಲ್ಲಿದ್ರು? ಬಿಲ್ಲವರಿಗೆ ಏನ್ ಮಾಡಿದಾರೆ ಅಂತ ಅದು ಫಸ್ಟ್ ಅವರು ಹೇಳಿ ನಮ್ಗೆ. ಈಗ ನನ್ನ ಜೊತೆ ಯಾರೆಲ್ಲ ಇದ್ದಾರೆ ಅವರೆಲ್ಲ ನನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ. ನೀವು ಬೇಕಾದ್ರೆ ನೋಡ್ಬೋದು, ವೇದವ್ಯಾಸ್ ಕಾಮತ್ ಆಗ್ಲಿ ಭರತನ ಎಲ್ಲರ ಹೆಸರು ಬರ್ತಿದೆ. ಇನ್ನು ಅವರಿಗೆ ಕೂಡ ನೆಕ್ಸ್ಟ್ ಟೈಮ್ ಅಲ್ಲಿ MLA ಸೀಟ್ ಸಿಕ್ಕುದೇ ತುಂಬಾ ಕಷ್ಟ ಅಂತ ಇದೆ. ಹೀಗೆ ಬಿಜೆಪಿ ನಡೆಯ ವಿರುದ್ಧ ಸಿಡಿದೆದ್ದಿರುವ ಇವರು ಉದಯ್ ಪೂಜಾರಿ ಅಂತ, ಬಿರುವೇರ್ ಕುಡ್ಲ ಎಂಬ ದಕ್ಷಿಣ ಕನ್ನಡದ ಪ್ರಸಿದ್ಧ ಸಾಮಾಜಿಕ ಸೇವಾ ಸಂಘಟನೆಯ ಸಂಸ್ಥಾಪಕ ಇವರು. ಹಾಗೆ ಬಿಲ್ಲವ ಸಮುದಾಯದ ಯುವ ಮುಖಂಡನಾಗಿ ಮೂಡಿಬಂದವರು. ಮೊನ್ನೆ ರೋಡ್ ಶೋ ಆರಂಭಿಸುವುದಕ್ಕೂ ಮುನ್ನ ಮೋದಿಯವರು ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರಲ್ಲ, ಆ ಪ್ರತಿಮೆ ಇರೋದು ಲೇಡಿ ಹಿಲ್ನ ನಾರಾಯಣ ಗುರು ವೃತ್ತದಲ್ಲಿ. ಲೇಡಿ ಹಿಲ್ ಸರ್ಕಲ್ ಅಂತ ಇದ್ದ ಆ ಸರ್ಕಲ್ಗೆ ನಾರಾಯಣ ಗುರು ಸರ್ಕಲ್ ಅಂತ ಮರುನಾಮಕರಣ ಮಾಡಿ ಅಲ್ಲಿ ನಾರಾಯಣ ಗುರುಗಳ ಪ್ರತಿಮೆ ನಿರ್ಮಾಣವಾಗಲು ಕಾರಣಕರ್ತರಾಗಿದ್ದು ಇದೇ ಉದಯ್ ಪೂಜಾರಿ ನೇತೃತ್ವದ ಬಿರುವೇರ್ ಕುಡ್ಲಾ ಸಂಘಟನೆ. ಆದರೆ ಅದೇ ಸರ್ಕಲ್ನಲ್ಲಿ ಮೋದಿಯವರು ನಾರಾಯಣ ಗುರುಗಳ ಪ್ರತಿಮೆಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮಕ್ಕೆ ಬಿರುವೇರ್ ಕುಡ್ಲಾ ಸಂಘಟನೆಯ ಯಾರಿಗೂ ಆಹ್ವಾನ ಇರಲಿಲ್ಲ. ಬಿಜೆಪಿ ನಾಯಕರ ಜೊತೆ ಗುರುತಿಸಿಕೊಂಡಿದ್ದ ಬಿರುವೇರ್ ಕುಡ್ಲಾ ಸಂಸ್ಥಾಪಕ ಉದಯ್ ಪೂಜಾರಿ ಅವರನ್ನು ಆಹ್ವಾನಿಸಿರಲಿಲ್ಲ. ಬಿಲ್ಲವರ ಶಕ್ತಿಪೀಠ ಕುದ್ರೋಳಿ ದೇವಸ್ಥಾನದವರನ್ನು ಕರೆಯಲಿಲ್ಲ. ಅಲ್ಲದೆ ಬಿಲ್ಲವ ಸಮುದಾಯದ ಪ್ರಮುಖರಿಗೆ ಆಹ್ವಾನ ನೀಡದೆ ಕಡೆಗಣಿಸಲಾಗಿತ್ತು. ಬಿಜೆಪಿಯ ಈ ನಡೆ ಬಿಲ್ಲವರ ಸ್ವಾಭಿಮಾನವನ್ನೇ ಈಗ ಕೆಣಕಿಬಿಟ್ಟಿದೆ. ಅವತ್ತು ಹಲವು ಉದ್ಯಮಿಗಳಿಗೆ ಮಾತ್ರವಲ್ಲ ಪಕ್ಷ ವಿರೋಧಿಗಳಿಗೂ ಆಹ್ವಾನ ನೀಡಿದ್ರು. ಆದರೆ ನಾರಾಯಣ ಗುರುಗಳ ಸರ್ಕಲ್ ನಿರ್ಮಾಣಕ್ಕೆ ಹೋರಾಡಿದ್ದ ನಮಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಉದಯ್ ಪೂಜಾರಿ ಅವರು ಬಿಜೆಪಿ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷರ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟೆಲ್ಲ ನಾವು ಈ ಸರ್ಕಲ್ಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಿದವರು ನಾವೇ ಅವರಿಗೆ ಬೇಡವಾಯ್ತು. ಈಗ ತೊಂದರೆ ಇಲ್ಲ, ದೇವರು ನೋಡ್ತಾರೆ ಅಷ್ಟೇ. ದೊಡ್ಡ ದೊಡ್ಡ ಸಂಘಟನೆಗಳಿವೆ ನಮ್ಮದರಲ್ಲಿ, ಯಾರನ್ನು ಕೂಡ ಅವರು ಕರೀಲಿಲ್ಲ. ಅದು ತುಂಬ ಬೇಸರ ಆಗ್ತಾಯಿದೆ ನಮಗೆ. ನಮ್ಮ ಸಮುದಾಯದವರು ಕೂಡ ತುಂಬ ಬೇಜಾರಿದೆ. ನಮ್ಮ ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷರಾದ ಸಾಯಿರಾಮಣ್ಣನ್ನು ಕರಿಬಹುದಿತ್ತು ಅವರಿಗೆ. ನಮಗೆ ಯಾಕೆ ಬೇಸರ ಆಗ್ತಾಯಿದೆ ಅಂದರೆ ಅಲ್ಲಿ ಏರ್ಪೋರ್ಟಿಗೆ ಬಿಸ್ನೆಸ್ ಮ್ಯಾನ್ಗಳು ಹೋಗಿದ್ದಾರೆ, ಪಕ್ಷ ವಿರೋಧಿ ಮಾಡಿದವರು ಹೋಗಿದ್ದಾರೆ ಅಲ್ಲಿಗೆ ಮೋದಿಜಿಯನ್ನು ವೆಲ್ಕಮ್ ಮಾಡಲಿಕ್ಕೆ. ಅದೇ ನಮ್ಮ ಸಂಘಟನೆ ಅವರಿಗೆ ಕಾಣಲಿಲ್ವಾ ಅಂತ
ನಮಗೆ ತುಂಬ ಬೇಸರ ಮಾಡಿ. ಸತೀಶ್ ಕುಂಪಲ ಎಲ್ಲಿದ್ದರು? ಈ ಸರ್ಕಲ್ ಮಾಡಲಿಕ್ಕೆ ನಾವು ಇಷ್ಟು ಹೋರಾಟ ಮಾಡುವಾಗ ಸತೀಶ್ ಕುಂಪಲ ಅವರು ಎಲ್ಲಿದ್ದರು? ಅವರು ಈಗ ಬಂದು ಅವರ ರಾಜಕೀಯ ಲಾಭಕ್ಕೋಸ್ಕರ ಅವರು ಬಂದು ಪ್ರಚಾರಕ್ಕೆ ಬರೋದು. ಜಿಲ್ಲಾಧ್ಯಕ್ಷ ಆಗಲಿಕ್ಕೆ ಸಹ ಅವರೊಂದು ಬಿಲ್ಲವ ಸಮುದಾಯ ಅಂತ ಹೇಳಿ ಅವರನ್ನು ಜಿಲ್ಲಾಧ್ಯಕ್ಷ ಮಾಡಿದರು. ಇಲ್ಲದ್ರೆ ಅವರನ್ನು ಎಲ್ಲಿ ಯಾರು ರೆಕಾಗ್ನೈಸ್ ಮಾಡಿದ್ರು? ಬಿಲ್ಲವರಿಗೆ ಏನು ಮಾಡಿದಾರಂತ ಅದು ಫಸ್ಟ್ ಅವರು ಹೇಳಿ ನಮಗೆ. ಏನು ಬಿಲ್ಲವರಿಗೋಸ್ಕರ, ಬಿಲ್ಲವ ಸಮುದಾಯವರಿಗೆ ಅವರ ಏನು ಕೊಡುಗೆ ಇದೆ ಅಂತೇಳಿ. ಇನ್ನು ದಕ್ಷಿಣ ಕನ್ನಡ ಬಿಜೆಪಿಯಲ್ಲಿನ ಬಣ ರಾಜಕೀಯವನ್ನು ಉದಯ್ ಪೂಜಾರಿ ಬಟಾಬಯಲು ಮಾಡಿದ್ದಾರೆ. ಬ್ರಿಜೇಶ್ ಚೌಟ ಬಣದವರು ನಳಿನ್ ಕುಮಾರ್ ಕಟೀಲ್ ಬಣದವರನ್ನ ಮೂಲೆ ಗುಂಪು ಮಾಡ್ತಿದ್ದಾರೆ ಅನ್ನೋದು ಅವರ ಆರೋಪ. ಬಿಜೆಪಿಯ ಈ ಬಣ ರಾಜಕೀಯ ಎಷ್ಟು ತಾರಕಕ್ಕೇರಿದೆ ಅಂದ್ರೆ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಟೀಲ್ ಬಣದ ವೇದವ್ಯಾಸ್ ಕಾಮತ್ ಮತ್ತು ಭರತ್ ಶೆಟ್ಟಿಗೆ ಮುಂದೆ ಟಿಕೆಟ್ ಕೂಡ ಸಿಗಲ್ಲ ಎಂಬ ಬಿಜೆಪಿಯೊಳಗಿನ ರಹಸ್ಯವನ್ನ ಅವರು ಬಿಚ್ಚಿಟ್ಟಿದ್ದಾರೆ. ಈಗ ಏನಾಗಿದೆ ಅಂದರೆ, ಇಲ್ಲಿ ಒಂಥರ ಬನದ ಥರ ಆಗಿದೆ. ಏನಂದರೆ ಎರಡು ಒಂದು ನಳಿನನ್ನೊಂದು, ಒಂದು ಬ್ರಿಜೇಶ್ ಚೌಟ ಒಂದು. ಏನಂದರೆ ಈಗ ನಳಿನನ್ ಜೊತೆ ಯಾರೆಲ್ಲ ಇದ್ದಾರೆ ಅವರೆಲ್ಲ ನನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ. ನೀವು ಬೇಕಾದ್ರೆ ನೋಡ್ಬೋದು ಅವ್ರ ಜೊತೆ ಯಾರೆಲ್ಲ ಇದ್ದಾರೆ. ಅವರಲ್ಲಿ ಏನು ಜವಾಬ್ದಾರಿ ಕೂಡ ಇಲ್ಲ. ಹೀಗೆ ಇತ್ತೀಚೆಗೆ ತುಂಬ ಹೊರಗಿಂದ ನಮಗೆಲ್ಲ ಕೇಳಿ ಬರ್ತಿದೆ, ವೇದವ್ಯಾಸ್ ಕಾಮತ್ ಆಗಲಿ, ಭರತನ ಎಲ್ಲರ ಹೆಸರು ಬರ್ತಿದೆ. ಇನ್ನು ಅವರಿಗೆ ಕೂಡ ನೆಕ್ಸ್ಟ್ ಟೈಮಲ್ಲಿ MLA ಸೀಟ್ ಸಿಕ್ಕುವುದೇ ತುಂಬ ಕಷ್ಟ ಅಂತ ಇದೆ. ಇದರ ಮಧ್ಯೆ ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ್ ಅವರು ಬಿರುವೆರ್ ಕುಡ್ಲಾ ಸಂಘಟನೆಯವರ ಜೊತೆ ಮಾತನಾಡಿರುವ ಆಡಿಯೋ ಲೀಕ್ ಆಗಿದೆ. ಅದರಲ್ಲಿ ಅವರು ಕೂಡ ಬಿಜೆಪಿಯೊಳಗಿನ ರಗಳೆಗಳ ಬಗ್ಗೆ ಮಾತನಾಡಿದ್ದಾರೆ. ಮೋದಿ ಕಾರ್ಯಕ್ರಮದ ಸಂಬಂಧ ಪಕ್ಷದ ತುಂಬಾ ಮಂದಿ ಕಿರಿಕಿರಿ ಮಾಡುತ್ತಿದ್ದಾರೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಹಲೋ ಹಲೋ ಸರ್ ನಮಸ್ತೆ. ನಮಸ್ತೆ. ಹಿರಿಯೂರುಕುಡ್ಲ ಬಸವದ ಪ್ರೆಸಿಡೆಂಟ್. ನನ್ನ ಪಲ್ಲೆ ಪ್ಲೀಸ್ ನಮ್ಮ ಸಂಘಟನೆಗೆ ಒಂದು ಗೌರವ ಕೊಡ್ತೀರ ತನ್ನ ಮಾರಿ ಬೇಜಾರ ನಂಗೆ ಗೊತ್ತಾಪನ ಬಲ್ಲೆ ಈ ಗಡಿ ಒಂದು ಗೊತ್ತಾಗಿನ ವಿಷಯ ಒಂದು ಯಾನ್ ಒಂಜಿ ಪನೋಡಿ ನಾರಾಯಣಗುರು ಸರ್ಕಲ್ ಮಲ್ಪರ ರೀಸನ್ ನಮ್ಮ ಬಿರುಬಿರು ಕುಡ್ಲ ಬಂದು ಮಾತೆರೆಗಳ ಗೊತ್ತುಂಡತಿ ಅಂಡ ಉದಯನ ಒಂಜಿ ನಿಕಲು ಒಂದು ಮಲ್ತಿಜಾರ ಬನ್ನಾಗೆ ಏತ್ ಬೇಜಾರಾಪನ ಐತೆ ಮಸ್ತ್ ಜನಕ್ಕೆ ದಾದೆ ಗೊತ್ತೇನೆ ಮುಲ್ಪ ಮಸ್ತ್ ಆ ವಿಷಯ ಭಯಂಕರ ಕಿರಿಕಿರಿ ಸಾಹೇಬನ ಮಸ್ತ್ ಜನಕ್ಕೆ ಈ ಪಾರ್ಟಿಡ್ ಮೇನ್ ಜವಾಬ್ದಾರಿ ಇತ್ತು ನಕ್ಲಿಗೆ ನಲ್ಲ ಆತಿದ್ವಿ ಕಿರಿಕಿರಿ ಮಂತಂದ್ರಲ್ಲ ಪೂರ. ಅಲ್ಲಿಗೆ ಮೋದಿ ಕಾರ್ಯಕ್ರಮದ ಬಳಿಕ ದಕ್ಷಿಣ ಕನ್ನಡ ಬಿಜೆಪಿಯಲ್ಲಿ ಕಂಪನ ಉಂಟಾಗಿರುವುದು ಬಯಲಾಗಿದೆ. ಮೋದಿ ಮಂಗಳೂರಿಗೆ ಬಂದ್ಮೇಲೆ ಬಿಜೆಪಿಯಲ್ಲಿ ಸಮಸ್ಯೆ ಉಲ್ಬಣವಾಗಿರುವುದು ಜಗಜ್ಜಾಹೀರಾಗಿದೆ. ಮೂಲಗಳ ಪ್ರಕಾರ ಬ್ರಿಜೇಶ್ ಚೌಟ ಬಣ ಮತ್ತು ಕಟೀಲ್ ಬಣ ಕತ್ತಿ ಮಸೀತಿದೆಯಂತೆ. ಅಲ್ಲದೆ ವೇದವ್ಯಾಸ್ ಕಾಮತ್ ಟೀಮ್, ಭರತ್ ಶೆಟ್ಟಿ ಟೀಮ್ ಮತ್ತು ಹರೀಶ್ ಪೂಂಜಾ ಟೀಮ್ ಕೂಡ ಚೌಟ ಅವರನ್ನ ಸೋಲಿಸಲು ರಣತಂತ್ರ ರೂಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಮೋದಿ ಕಾರ್ಯಕ್ರಮದಲ್ಲಿ ಬಿಲ್ಲವ ಸಮುದಾಯದ ಪ್ರಮುಖರನ್ನ ಕಡೆಗಣಿಸಿದ್ದಕ್ಕೆ ಬಿಲ್ಲವ ಸಮುದಾಯ ಬಿಜೆಪಿ ಮೇಲೆ ಆಕ್ರೋಶದಲ್ಲಿದೆ. ಬಿಲ್ಲವ ಸಂಘಟನೆಗಳು ಬಿಜೆಪಿ ಮೇಲೆ ಸಿಟ್ಟಾಗಿದೆ. ಈ ಕಾರಣಕ್ಕೆ ಬಿಲ್ಲವರ ಸ್ವಾಭಿಮಾನ ಮತ್ತಷ್ಟು ಹೆಚ್ಚಾಗಿದೆ. ತಮ್ಮ ಸ್ವಾಭಿಮಾನವನ್ನ ಕೆಣಕಿರುವ ಬಿಜೆಪಿಗೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು ಎಂದು ಬಿಲ್ಲವರ ಮಧ್ಯೆ ಚರ್ಚೆ ನಡೀತಾ ಇದೆ. ಬಿಲ್ಲವರ ಈ ಸ್ವಾಭಿಮಾನದ ನಡೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಏಟು ನೀಡುವ ಸಾಧ್ಯತೆ ಇದೆ. ಬಿಜೆಪಿಯ ದೊಡ್ಡ ಮತ ಬ್ಯಾಂಕ್ ಆಗಿರುವ ಬಿಲ್ಲವರ ಮತಗಳು ಈ ಸಲ ಬಿಜೆಪಿಗೆ ಕೈತಪ್ಪುವ ಚಿತ್ರಣ ಕಂಡು ಬರ್ತಾ ಇದೆ. ಒಂದ್ ಕಡೆ ಬಿಜೆಪಿಯೊಳಗಿನ ಕಂಪನ, ಮತ್ತೊಂದ್ ಕಡೆ ಬಿಲ್ಲವರ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿರುವುದು ದಕ್ಷಿಣ ಕನ್ನಡದ ಬಿಜೆಪಿಯ ಗೆಲುವಿನ ನಾಗಾಲೋಟಕ್ಕೆ ತಡೆ ನೀಡಲಿದೆ ಎಂಬ ಚರ್ಚೆಗಳು ನಡೀತಾ ಇದೆ. ಈ ಸಲ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಬಿಲ್ಲವ ಸಮುದಾಯದ ಪದ್ಮರಾಜ್ ಪೂಜಾರಿ ಅವರು ಗೆಲ್ಲೋದು ನಿಶ್ಚಿತ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ.